ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. NWKRTCಯಲ್ಲಿ ಅನೇಕರು ಸಾವನ್ನಪ್ಪಿ 10-15 ವರ್ಷಗಳಾಯಿತು. 20 ವರ್ಷಕ್ಕೂ ಮೇಲ್ಪಟ್ಟು ಅನುಕಂಪದ ಆಧಾರದಲ್ಲಿ ಯಾರ್ಯಾರಿಗೆ ಹುದ್ದೆ ಸಿಗಬೇಕಾಗಿತ್ತು ಈವರೆಗೂ ಸಿಕ್ಕಿಲ್ಲ. ತಮ್ಮವರನ್ನ ಕಳೆದುಕೊಂಡಂಥವರ ಕುಟುಂಬಸ್ಥರು ಇದೀಗ NWKRTC ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅನುಕಂಪದ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಬೇಕಾಗಿತ್ತು. ಬರೋಬ್ಬರಿ 1300 ಅರ್ಜಿಗಳು ಬಾಕಿ ಉಳ್ಕೊಂಡಿದ್ದಾವೆ. ದಶಕದಿಂದ ಕುಟುಂಬಸ್ಥರು ಅಲೆದಾಟ ನಡೆಸ್ತಾ ಇದ್ದಾರೆ. ಆದರೂ ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈವರೆಗೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಅನುಕಂಪ ಆಧಾರಿತ ಉದ್ಯೋಗಕ್ಕೆ NWKRTCಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 10ರಿಂದ 20 ವರ್ಷಗಳು ಕಳೆದು ಹೋದರೂ ಕೂಡ ಮೃತಪಟ್ಟವರ ಅವಲಂಬಿತರಿಗೆ ಈವರೆಗೂ ಉದ್ಯೋಗ ಸಿಗುತ್ತಿಲ್ಲ. NWKRTC ವ್ಯಾಪ್ತಿಯ 11 ವಿಭಾಗದಲ್ಲಿ 1300ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದೆ. ಆದರೆ 2002ರಿಂದಲೇ ಅರ್ಜಿ ವಿಲೇವಾರಿ ಈವರೆಗೂ ಬಾಕಿ ಪೆಂಡಿಂಗ್ ಬಿದ್ದಿದೆ. ವಯಸ್ಸು ಮೀರಿದ ಕಾರಣ ಕೆಲವರು ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ವಿದ್ಯಾರ್ಹತೆಗೆ ಸೂಚಿತವಾದಂತಹ ಹುದ್ದೆ ಉಲ್ಲೇಖ ಮಾಡಿದರೂ ಕೂಡ ಉದ್ಯೋಗ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅನುಕಂಪದ ಆಧಾರ ಮೇಲೆ ಕೆಲಸ ಕೊಡೋದಕ್ಕೆ ಸಂಬಂಧಪಟ್ಟು ನಾವು ಈಗಾಗಲೇ ನೌಕರರು ತೀರೋಗಿನ ತಕ್ಷಣ ಅವರ ಅವಲಂಬಿತರಿಗೆ ನಾವು ಪತ್ರ ಮುಖಾಂತರ ತಿಳಿಸ್ತೀವಿ. ನಮ್ಮಲ್ಲಿ ಎಲ್ಲೆಲ್ಲಿ ಅವರು ವಿದ್ಯಾರ್ಥಿ ಅನುಗುಣವಾಗಿ ಯಾವ್ಯಾವ ಪೋಸ್ಟ್ ಇದೆ ಮತ್ತು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಅವ್ರಿಗೆ ನಾವು ಈಗ ಆನ್ಲೈನಲ್ಲೂ ಕೂಡ ಅವ್ರಿಗೆ ವೇಟಿಂಗ್ ಲಿಸ್ಟ್ ಏನಿದೆ ಅಂತ ತೋರಿಸ್ತೀವಿ. ನಮ್ಮಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ನಮಗೆ ಭಾಳಷ್ಟು ಬೇಡಿಕೆಗಳಿರುವುದು ಪ್ಯೂರ್ಲಿ ಡ್ರೈವರ್, ಕಂಡಕ್ಟರ್, ಮೆಕ್ಯಾನಿಕ್. ಯಾಕಂದರೆ ನಮ್ಮ ಸಂಸ್ಥೆನೇ ಅವರೇ ಮೇಜರ್ ಇರುವುದು. ಸೊ ಆ ಹುದ್ದೆಗಳಿಗೆ ಕೊಟ್ಟವ್ರದ್ದು ಯಾರ್ದು ಕೂಡ ಇವತ್ತಿನ ದಿನಕ್ಕೆ ನಮ್ಮದು ಪೆಂಡಿಂಗೇ ಇಲ್ಲ. ಡ್ರೈವರ್ ಆಗಿಯೋ, ಕಂಡಕ್ಟರ್ ಆಗಿಯೋ ಅಥವಾ ಮೆಕ್ಯಾನಿಕ್ ಆಗಿ ನಾವು ಬರ್ತೀವಿ ಅಂತ ನಮಗೆ ಅನುಕಂಪದ ಆಧಾರ ಮೇಲೆ ಕೆಲಸ ಕೊಡಿ ಅಂತ ಕೊಟ್ಟಿದ್ದವ್ರದ್ದು ಯಾವುದೂ ಅರ್ಜಿ ನಮ್ಮದು ಬಾಕಿ ಇಲ್ಲ. ಬಟ್ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಅನುಕಂಪದ ಆಧಾರದ ಮೇಲೆ ತುಂಬತಕ್ಕಂಥ ಒಂದು ವೇಕೆನ್ಸೀಸ್ಗಳು ಭಾಳ ಇದ್ದಾವೆ. ಸಾರಿಗೆ ಸಂಸ್ಥೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾಗಿಯೂ ಕೂಡ ಇವರು ಸರಿಯಾಗಿ ತುಂಬ್ತಾ ಇಲ್ಲ. ಕಾರಣ ಇಷ್ಟೇ, ಇಲ್ಲಿ ನಮಗೆ ಈ ಹುದ್ದೆಗಳಿಗೆ ಫಿಸಿಕಲಿ ಎಜುಕೇಷನ್ ಬೇಕು, ಫಿಸಿಕಲಿ ಒಂದು ಫಿಟ್ನೆಸ್ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಒಂದು ಮೆಕ್ಯಾನಿಕ್ಕಿಗೆ, ಡ್ರೈವರ್ಗೆ, ಕಂಡಕ್ಟ್ರಿಗೆ, ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಇವಕ್ಕೆಲ್ಲಕ್ಕೂ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಫಿಸಿಕಲ್ ಇದರಲ್ಲಿ, ಹೈಟು ವೆಯ್ಟ್ನಲ್ಲಿ. ಅದು ಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ನೀವೆಲ್ಲ ಇವು ಫುಲ್ಫಿಲ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತು ಕೆಲವೊಂದು ನಾವೆಲ್ಲ ಕಾಂಟ್ರಾಕ್ಟ್ ಥ್ರೂ ತುಂಬ್ಕೊಳ್ತಾ ಇದ್ದೀವಿ, ಅದಕ್ಕೋಸ್ಕರ ಈ ಹುದ್ದೆಗಳನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಈ ಡ್ರೈವರ್ನ, ಕಂಡಕ್ಟರ್ಗಳಿಗೆಲ್ಲ ಡಿಕಮ್ಸ್ಗಳು ಇವೆಲ್ಲ ಕಾಂಟ್ರಾಕ್ಟಿಂದ ತುಂಬ್ಕೊಳ್ತಾ ಇದ್ದಾರೆ. ಇದನ್ನು ಸಂಸ್ಥೆ ಇದನ್ನು ತುಂಬ್ಕೊಂಡು ಬಿಡಬೇಕು. ಯಾರು ಎಂಪ್ಲಾಯಿಗಳು ತೀರ್ಕೊಳ್ತಾರೋ ಅವ್ರ ಮಕ್ಕಳಿಗೆ ತಕ್ಷಣಕ್ಕೆ ಅವ್ರಿಗೇನಾದರೂ ಜೀವನ ನಿರ್ವಹಣೆಗೆ ತಕ್ಷಣಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಈ ರೀತಿಯ ಹೈಕೋರ್ಟು, ಸುಪ್ರೀಂ ಕೋರ್ಟ್ಗಳು ಸಾಕಷ್ಟು ನಿರ್ದೇಶನ ಕೊಟ್ಟಾಗಿಯೂ ಕೂಡ ಈ ಸಂಸ್ಥೆಯಲ್ಲಿ ಆ ಅನುಕಂಪದ ಆಧಾರಗಳನ್ನ ತುಂಬ್ತಾ ಇಲ್ಲ. ಇವ್ರು ಹೇಳ್ತಾರೆ ನಮಗೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಮಾಡ್ತೀವಿ, ಕರ್ನಾಟಕ ಸರ್ಕಾರ ನಮ್ಗೆ ಯಾವ ಪ್ಯಾಟರ್ನ್ ಕೊಟ್ಟಿದ್ದೋ ಅದರ ಥರ ನಾವು ಮಾಡ್ತೀವಿ ಅಂತೇಳಿ. ಇದು ನಮ್ಮದು ಸ್ವಾಯತ್ತ ಸಂಸ್ಥೆ, ನಮ್ಮದೇ ಆದ ನೀತಿ ನಿಯಮಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಪೂರ್ಣವಾಗಿ ಗಾಳಿಗೆ ತೋರಿದೆ. ಯಾಕಂದರೆ ಆ ಕುಟುಂಬ ಯಜಮಾನ ಇಲ್ಲಿ ಅಂತಂದರೆ ತಾನು ಇಲ್ಲಿ ಆ ಮರಣ ಹೊಂದಿದಾಗ 3 ತಿಂಗಳಲ್ಲೇ ಆತನ ಕುಟುಂಬ ಸದಸ್ಯರಿಗೆ ಇಲ್ಲಿ ಹೆಂಡತಿ ಮತ್ತು ಇಲ್ಲವೇ ಮಕ್ಕಳಿಗೆ ಜಾಬ್ ಕೊಡಬೇಕು, ಕೆಲಸ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಖಡಕ್ ಆದೇಶ ಏನಿದೆ ಆ ಆದೇಶವನ್ನೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಪೂರ್ಣವಾಗಿ ಗಾಳಿಗೆ ತೋರಿದೆ. ಯಾಕೆಂದರೆ ಇದು ನಿನ್ನೆ ಮೊನ್ನೆ ಕಥೆಯಲ್ಲ, ಸುಮಾರು 10-12 ವರ್ಷಗಳಿಂದ ಇಲ್ಲಿ ಅರ್ಜಿ ಹಾಕುತ್ತಾ ಬಂದರೆ ನಮಗೆ ಕೆಲಸ ಕೊಡಿ, ನಮಗೆ ಕೆಲಸ ಕೊಡಿ ಅಂತೇಳಿ. ಆದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಅಂತಂದರೆ 1300 ಅರ್ಜಿಗಳನ್ನು ಇಲ್ಲಿ ಬಾಕಿ ಉಳಿಸಿಕೊಂಡಿದೆ. ಇವತ್ತು ಕೆಲಸಕ್ಕೆ ಯಾರು ಆರಂಭದಲ್ಲಿ ಅರ್ಜಿ ಹಾಕಿದ್ರು ಆ ಅರ್ಜಿಗಳು ಇವತ್ತು ಸಂಪೂರ್ಣವಾಗಿ ಇಲ್ಲಿಂದ ಕೊಳೆಯುತ್ತಾ ಹೋಗಿವೆ. ಆದರೆ ಆ ಕುಟುಂಬ ಸದಸ್ಯರಿಗೆ ಕೆಲಸ ಕೊಡುವಂತಹ ಗೋಜಿಗೆ ಇಲ್ಲಿ ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮುಂದಾಗಿಲ್ಲ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 1300 ಅರ್ಜಿಗಳು ಇಲ್ಲಿ ಅಂದರೆ ಬಾಕಿ ಉಳಿದಿವೆ. ಕೆಲಸ ಕೊಡಿ ಅಂತೇಳಿ ನಿರಂತರವಾಗಿ ಹುಬ್ಬಳ್ಳಿ
ಗೋಕುಲ್ ರಸ್ತೆಯಲ್ಲಿರುವಂತಹ ಒಂದು ಪ್ರಾದೇಶಿಕ ಕಚೇರಿಗೆ. ಯಾಕಂದರೆ ಇದೇ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 12 ವಿಭಾಗಗಳು ಬರ್ತವೆ, 7 ಜಿಲ್ಲೆಗಳು ಬರ್ತವೆ. 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಏನು ಈಗಾಗಲೇ ಸಾಕಷ್ಟು ವಿಭಾಗಗಳಿವೆ. ಆ ವಿಭಾಗಗಳಲ್ಲಿ ಇಲ್ಲಿ ಡ್ರೈವರ್ ಕೆಲಸಗಳು ಖಾಲಿ ಇವೆ, ಕಂಡಕ್ಟರ್ ಹುದ್ದೆಗಳು ಖಾಲಿ ಇವೆ. ಇದರ ನಡುವೆ ಇಲ್ಲಿ ಅಂತಾರೆ ಗ್ರೂಪ್ ಡಿ ಹುದ್ದೆಗಳು ಸಹ ಇಲ್ಲಿ ಅಂದರೆ ಖಾಲಿ ಇವೆ. ಇಂಥದ್ರಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದ್ದಾಗೂ ಸಹ ಇಲ್ಲಿ ಅಂದರೆ 1300 ಅರ್ಜಿಗಳು ಈಗಾಗಲೇ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಿ ಅಂತೇಳಿ ಮನವಿ ಮಾಡಿದ್ರು ಸಹಿತ ಆ ಮನವಿಗಳಿಗೆ ಇಲ್ಲಿ ಡೋಂಟ್ ಕೇರ್ ಅಂತಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು. ಯಾಕಂದರೆ ಆ ಕುಟುಂಬ ಸಂಪೂರ್ಣವಾಗಿ ಕುಟುಂಬದ ಯಜಮಾನನ್ನೇ ಇಲ್ಲಿ ಅಂದರೆ ಕಳೆದುಕೊಂಡು ಬೀದಿಗೆ ಬಂದಿದೆ. ತುತ್ತು ಅನ್ನಕ್ಕೂ ಸಹ ಕುಟುಂಬ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಸಹಿತ 1300 ಅಭ್ಯರ್ಥಿಗಳಿಗೆ ಈಗಾಗಲೇ ನೊಂದ ಅಭ್ಯರ್ಥಿಗಳು ನೊಂದ ಕುಟುಂಬ ಸದಸ್ಯರು ಏನಿದ್ದಾರೆ ಅವರಿಗೆ ಕೆಲಸ ಕೊಡುವಂತಹ ಗೋಜಿಗೆ ಇಲ್ಲಿಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಕಡೆ ಅಂತಾರೆ ಅವರೆಲ್ಲರ ಆಗ್ರಹವಿಷ್ಟೇ, ನಮಗೆ ಇಲ್ಲಿ ಅಂತಾರೆ ಕೆಲಸ ಕೊಡಿ, ನಮ್ಮ ಕುಟುಂಬವನ್ನು ಬದುಕಿಸಿ ಅಂತೇಳಿ ಅವರೆಲ್ಲರೂ ಇವತ್ತು ಅಂಗಲಾಚ್ತಾ ಇದ್ದಾರೆ.